ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ RK22 ನ್ಯೂಸ್ ಕನ್ನಡ. ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ? ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ? ಅಥವಾ ದಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ? ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ, ಹೆದರಬೇಡಿ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ದೇವರಿಗೆ ಭಕ್ತರು ನೀಡಿದ ತೆಂಗಿನಕಾಯಿ ನೈವೇದ್ಯಕ್ಕೆ ಬಡಿದಾಡಿಕೊಂಡ ಬಡಿಗೇರ ಕುಟುಂಬ. ಹೌದು, ಹುಕ್ಕೇರಿ ಪಟ್ಟಣದ ಬಡಿಗೇರ ಗಲ್ಲಿಯ ದ್ಯಾಮವ್ವನ ಗುಡಿಯ ಅರ್ಚಕರಿಂದ ಬಡಿದಾಟ. ಸುಮಾರು ದಿನಗಳಿಂದ ಒಳ ಜಗಳ ಇಂದು ಬೀದಿಗೆ ಬಂದಿದೆ. ಬಡಿಗೇರ ಕುಟುಂಬದ ಒಳ ಜಗಳವಿದು. ದ್ಯಾಮವ್ವನ ಗುಡಿಯ ಅರ್ಚಕರ ಈ ಸಮಸ್ಯೆ ನಿನ್ನೆ ರಾತ್ರಿ ಅರ್ಚಕರ ಈ ಒಳ ಜಗಳ ರಕ್ತಸಿಕ್ತಮಯವಾಗಿದೆ. ಈ ಜಗಳ ಈಗ ಹುಕ್ಕೇರಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ತೆಂಗಿನಕಾಯಿ ನೈವೇದ್ಯದ ಪಾಲಿನ ಜಗಳ ಬಡಿದಾಡಿಕೊಂಡು ಹುಕ್ಕೇರಿ ಸರ್ಕಾರಿ ಆಸ್ಪತ್ರೆಗೆ ಪರದಾಟ ಇವರ ಈ ರಂಪಾಟ. ನೊಂದವರು ಕೈಯಲ್ಲಿ ನೈವೇದ್ಯ ಹಿಡ್ಕೊಂಡು ದೇವರಿಗೆ ಬಂದ್ರೆ ಈ ಜಗಳ ನೋಡೋದೇ ಅನಿವಾರ್ಯತೆಯಾಗಿ ಬಿಟ್ಟಿದೆ. ನೋಡೋಣ, ಇವರ ಒಳ ಜಗಳ ಇಲ್ಲಿಗೆ ಮುಕ್ತಾಯವಾಗುತ್ತದೆಯೋ ಅಥವಾ ಕೋರ್ಟ್ ಮೆಟ್ಟಿಲೇರಿ ಕಟಕಟೆಯಲ್ಲಿ ನಿಂತು ಜಗಳ ಕಟ್ಟಾಗುತ್ತದೆಯೋ ಎನ್ನುವುದನ್ನ ಕಾಯ್ದು ನೋಡಬೇಕಾಗಿದೆ. ಏನೇ ಇರಲಿ, ದೇವರನ್ನ ಆರಾಧನೆ ಮಾಡುವ ಅರ್ಚಕರು ಈ ರೀತಿ ಜಗಳವಾಡುವುದು ಸರಿಯಲ್ಲ ಎನ್ನುವುದೇ ಸಾರ್ವಜನಿಕರ ಆಕ್ರೋಶ. ಇದು ನೊಂದವರ ಧ್ವನಿ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ಡಾಕ್ಟರ್ ರವಿ ಬಿ ಕಾಂಬ್ಳೆ, RK22 ನ್ಯೂಸ್ ಕನ್ನಡ, ಹುಕ್ಕೇರಿ. ಏನು ನಿಮ್ಮ ಹೆಸರು ರೀ? ರಾಹುಲ್ ರಾಜೇಂದ್ರ ಬಡಿಗೇರ್. ಏನಾಗೈತಿ ವಿಷಯದ ಜಗಳ? ಜಗಳ ಎದ್ರ ಸಂಬಂಧ? ಇದು ಗುಡಿ ನಮ್ಮ ದ್ಯಾಮವ್ವನ ಗುಡಿ ಸಂಬಂಧ. ದ್ಯಾಮವ್ವನ ಗುಡಿ ಏನು ಎಲ್ಲರೂ ಒಟ್ಟಿಗೆದಾಗ ಪೂಜೆ ಮಾಡ್ತಿರೋ ಅಥವಾ ಏನು ವಾರಕ್ಕೆ ತಿಂಗಳಿಗೆ ಏನು ಬರುತ್ತೋ? ಈಗ ನಮಗೆ ತಿಂಗಳಿಗೊಮ್ಮೆ ಪೂಜೆ ಬರ್ತದೆ. ಈಗ ಪೂಜೆ ನಮ್ಮದಿತ್ತು. ಅವರ ಗುಡಿಯಾಗ ಬಂದು ನಿಂತಿದ್ರು, ಗುರಾಯ್ಸ್ ನೋಡಕತ್ತರು. ಇದ್ರ ಸಂಬಂಧ ಮಾತಿಗೆ ಹಚ್ಚಿ ಅವ್ರು ನಮ್ಮನ್ನ ಬಡದಾರ. ಎತ್ತರ ಬಡದಾರ್ರಿ? ಅವರ ಕುರ್ಚಿ ಅದು ತೊಗೊಂಡು ಬಡ್ದಾರ. ಎಲ್ಲಿ ಪೆಟ್ಟ ಐತಿ ನಿಮ್ಗೆ? ತಲೆಗೆ ಪೆಟ್ಟದಿದ್ರು. ಏನು ಹೊರಗೆ ಬಿದ್ದಾವನ್ರಿ? ಅದು ಅವ್ರು ಸ್ಕ್ಯಾನ್ ಮಾಡಿ ನೋಡ್ನು ಅನ್ನತ್ತಾರ. ಸ್ಕ್ಯಾನ್ ಮಾಡಕ್ಕೆ ಬೆಳಗಾವಿ ಸಿವಿಲ್ಗೆ ಬರೆದು ಕೊಟ್ಟಿದ್ದಾರೆ. ಎಷ್ಟು ಜನ ಕೂಡಿ ಬಡ್ದಾರ ನಿಮ್ಗೆ? ಅವ್ರ ಒಂದು 7-8 ಜನ ಇದ್ರಿ. ಒಬ್ಬ ಮಾಡಿದ್ದಾರೆ ರಾಜೀವ್ ಜಗ್ಗದ ಮತ್ತು ತಳಕ್ಕೆ ಹಿಡಿವ್ರಿ 7-8 ಮಂದಿ ನಂಗೆ ಬಡದಾಡಿದರು.
ಮೊಬೈಲ್ ಒಂದು ದಂಡಿಗೆ ಗೊತ್ತು ಎಲ್ಲ ಆತು ನಂಗೆ ಏನು ಯಾರು ಬಡಿಯೋದ್ರೆ ಏನು ಗೊತ್ತಾಗುತ್ತೆ ಮೈ ಕೈ ನೋಡ್ಸೋದೈತಿ ನಿಮ್ಮ ಎಲ್ಲಿ ಬಡದಾರ ಎಲ್ಲಿ ಪಟ್ಟಿ ನನಗೆ ಎದಿಗೆ ಬಡದ್ರಿ ಬರೀ ರೈಟಿಗೆ ಬಡದ್ರಿ ಹಿಂದಿಂದ ತಳಕ್ಕೆ ಹಿಡಿದ್ರು ಪೈರಿ ಮ್ಯಾಗ ಮಲ್ಕೊನಿ ಅವಾಗ ಯಾರ್ಯಾರು ಬಡ್ದಾರ ನಾ ಏನು ನೋಡಿಲ್ಲ ಜರ ಹಣ್ಣು ಭಾಳ ಬಡುತ್ತೆ. ಏನು ನಿಮ್ಮ ಹೆಸರು? ಅಶೋಕ್ ಅನ್ನಪ್ಪ ಬಡಿಗೆ ಇಲ್ರಿ ಇವತ್ತು ಅಮಾವಾಸ್ಯದ ನಿವೈದಿ ಅವ್ರು ಮಾಡ್ತಾರ್ರಿ ಅವ್ರು ಮುಗಿಸಿದ ಬಳಕ ನಾವು ಕೊಡ್ಬೇಕ್ರಿ ಸರ್ 10 ಗಂಟೆ ತಕ ರೀ ಟೈಮಿಂಗ್ 10 ಗಂಟೆ 9:30 ಇವತ್ತು ಮುದ್ದಮ್ ಲೇಟ್ ಮಾಡಿದಾರ ಸರ್ ಅವ್ರು ಮುದ್ದಮ್ ಲೇಟ್ ಮಾಡ್ರಿ ಆ ಕಡೆಯಿಂದ ಅವೇನು ರಾಜೇಂದ್ರ ಅದಾರ ಅವ್ನ ಹೆಂಗೆ ಬದಲ್ರಿ CC ಕ್ಯಾಮ್ರಾ ಐತರ ಚೆಕ್ ಮಾಡ್ರಿ ಸರ್ ನಾವೇನು ಹೇಳಲ್ರಿ ಹ್ಞೂ ರೀ ಅವ್ರು ಬಂದ್ರಿ ಅಂತ ನಮ್ಮ ಕಡೆ ಒಳಗೆ ಬತ್ತವ್ರು ಒಬ್ರು ಹೋಗಿ ನಿಂತಾರ್ರಿ ಅಷ್ಟೇ ನೀ ಯಾಕೆ ನೋಡೋದಿನ ಹಂಗೆ ನಮ್ಮ ಅಪ್ಪನ ಅಂತ ಹೇಳ್ರಿ ಅವ ಎಲ್ಲಿ ಗಾಡಿ 10 ಗಂಟೆಗೆ ನಿಮ್ಗೆ ಚಾವೆ ಕೊಟ್ರೆ ಮುಗಿದೋಗ್ತೈತೆ. ಅವ ಮುಗಿದು ಹೋಗ್ತಿರ್ತಾರ ಸರ್ ನೀವು ಕೊಡ್ಬೇಕಾಯ್ತೇನ ಅವ್ರಿಗೆ? ನಮ್ಮ ಕಡೆ ಐತರಿ ಸರ್ ಅದ ನಾವೆಲ್ಲ ಲೆಕ್ಕ ಬರೋದು ಎಲ್ಲ ಮಾಡಿ ಅವ್ರಿಗೆ ಕೊಡೋದೈತಿ. ಅವ್ರು ಕೊಡೋದೈತಿ. ಹ್ಞೂ ರೀ ಇವ್ರದ್ದು ಪೂಜೆ ಮುಗೀತು ಅಂದ್ರೆ ಇವ್ರಿಗೆ ಕೊಡೋದ್ರಿ. ಏನು ಸೀರೆ ಅವು ದಾಗಿನ ಏನೋ ಬಂದ್ರಿ ಬರೀ ಟೇಜರಿ ಐತ್ರಿ ಅಲ್ಲಿ ಇಡ್ತೇವ್ರಿ ಕೀಲೆ ಹಾಕೋತೇವೆ ಹೋಗ್ತೇವ್ರಿ. ಮತ್ತು ವರ್ಷಕ್ಕೊಮ್ಮೆ ಪಾಲ ಮಾಡೋದು ಐತ್ರಿ 4 ಪಾಲ ಮಾಡ್ತೇವ್ರಿ ಸರ್. ಅವ್ರದ್ದೊಂದ ನಮ್ಮ 2 ಪಾಲ ಹಿಂಗೆ ರೀ ಅದು ಪಾಲ್ದ ಅವ್ರ ಚಾವೆ ಕೊಟ್ಟಿಲ್ಲ ಅನ್ನತಾರ ಸರ್. ಚಾವೇದ ಏನೂ ಪ್ರಾಬ್ಲಮ್ ಇಲ್ರಿ ಸುಳ್ಳ ದಾಂಡ್ರ ಕಿಲಿ ಬಂದು ಜಗಳ ಮಾಡಿದಾರ ಸರ್ ಅವ್ರು. ನಾಳೆ 2 ಪಾಟಿ ಅವ್ರದ್ದೇನ್ರಿ ಸರ್ ವಜನ್ ಹೆಚ್ಚೈತ್ರಿ ಪಂಚಾಯತಿ ಮೆಂಬರ್ ಅದಾರ್ರಿ ನಾವು ಹಂಗಿಲ್ರಲ್ಲ ಅವ್ರದ್ದು ಎಲ್ಲರಿಗೂ ಒಂದಲ್ಲ ದಿಮಾಗ್ ಇಲ್ರಿ ದಿಮಾಗ್ ಹೆಚ್ಚೈತ್ರಿ ಸರ್. ಪೂಜೆ ಅಂದ್ರೆ ದೇವಸ್ಥಾನ ಅಂದ್ರೆ ಎಲ್ಲರಿಗೂ ತಿಳ್ಕೊಬೇಕ್ರಿ ಸರ್ ಅವ್ರು ತಿಳ್ಕೊಬೇಕ್ರಿ ಅದು. ಏನು ತಮ್ಮ ಹೆಸರು ರೀ? ಶೋಭಾ ಶಾಂಬಡಿಗರ್. ನಾವು ಯಾವ ಧರ್ಮದ ವಿರೋಧಿ ಅಲ್ಲ. ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ. ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ. ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ. ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ. ನಮ್ಮ ನಡೆ ಭ್ರಷ್ಟಾಚಾರ ತಡೆ.